ಎಲ್ಲ ಗ್ರೂಪಲ್ಲಿ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲ ಗ್ರೂಪಲ್ಲಿ ಎಲ್ಲರೂ ಕೆಟ್ಟವರು ಅಲ್ಲ. ಇವೆಲ್ಲ ನಾರ್ಮಲ್ಲು ಆಗ್ತಾ ಇರ್ತವೆ. ನಾರ್ಮಲ್ ವಿಷಯಗಳನ್ನ ಯಾರೋ ಇನ್ನೊಬ್ಬರು ಫ್ಯಾಂಡಮಿಂದ ಬೇರೆ ಏನೋ ಪೋಸ್ಟ್ಗಳು ಹಾಕ್ಕೊಂಡು ಅವ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ ಹೊತ್ತು ನಾವು ಜಗಳ ಆಡ್ಕೊಳೋದ್ರಿಂದ ನಮಗೇನು ಯೂಸ್ ಇಲ್ಲ. ಯಾಕಂದರೆ ನಾನು ಒಂದು ಹೇಳ್ತೀನಿ, ಸುದೀಪ್ ಸರ್ ಅಂತೂ ಅಪ್ಪು ಬಾಸ್ ಇರೋದಾಗಿಂದ ತುಂಬಾ ಪೋಸ್ಟ್ಗಳಾದ್ರೂ ಆಗಲಿ, ಟ್ವೀಟ್ಗಳಾದ್ರೂ ಆಗಲಿ, ಆಫ್ಲೈನ್ ಆನ್ಲೈನ್ ಎಲ್ಲ ಕಡೆ ಅವರು ಪಾರ್ಟಿಸಿಪೇಟ್ ಮಾಡಿಕೊಂಡು ತುಂಬ ಲವ್ ತೋರಿಸ್ತಾ ಇದ್ದಾರೆ. ಆ ಲವ್ ನೋಡಿಬಿಟ್ಟು ನಾನು ಇವಾಗ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಅಪ್ಪು ಬಾಸ್ ಆದಮೇಲೆ ನನಗಿಷ್ಟ ಆಗಿರೋದು ಸುದೀಪ್ ಸರ್. ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಸುದೀಪ್ ಸರ್ ಫ್ಯಾನ್ಸ್ ಮಧ್ಯೆ ಏನು ಫ್ಯಾನ್ ವಾರ್ ನಡೀತಾ ಇದೆ, ದಿಸ್ ಫ್ಯಾನ್ ವಾರ್ ವಾಸ್ ಕ್ರಿಯೇಟೆಡ್ ಬೈ ಸಮ್ವನ್ ಎಲ್ಸ್. ಕರೆಕ್ಟಾ? ಯಾರೋ ಕ್ರಿಯೇಟ್ ಮಾಡಿರೋದಕ್ಕೆ ನೀವು ಜಗಳ ಆಡೋದ್ರಲ್ಲಿ ಡಸಂಟ್ ಮೇಕ್ ಸೆನ್ಸ್. ಇನ್ನು ಬಕೆಟ್ ಹಿಡಿತದೆ ಅಂತ ನಾನು ಕೇಳಿದ್ರೆ, ನೋಡಪ್ಪ ನಾವು ಯಾರಿಗೂ ಭಯ ಬೀಳೋರಲ್ಲ, ಯಾರಿಗೂ ಯಾವತ್ತೂ ಬಕೆಟ್ ಹಿಡಿಯಲ್ಲ. ನಾವು ಅಪ್ಪು ಬಾಸ್ ಫ್ಯಾನ್ಸು, ನಾವು ಯಾರಿಗೂ ಬಕೆಟ್ ಹಿಡಲ್ಲ, ನಾವು ಯಾರಿಗೂ ಭಯ ಬೀಳೋದು ಇಲ್ಲ. ಇದಂತೂ ನಾನು ಹೇಳ್ತೀನಿ, ನಾನು ಹೇಳ್ತಾನೆ ಇರ್ತೀನಿ. ನಾನು ಬದುಕಿರೋ ದಿನ ಹೇಳ್ತೀನಿ, ಯಾವತ್ತು ಯಾರಿಗೂ ಭಯ ಬಿದ್ದಿಲ್ಲ. ಭಯ ಬೀಳೋದು ನಾನು ಇಬ್ಬರಿಗೆ, ನಮ್ಮ ದೇವ್ರಿಗೆ, ನಮ್ಮ ಅಪ್ಪನಿಗೆ ಅಷ್ಟೇ. ಫಸ್ಟ್ ಡೇ ಫಸ್ಟು ಶೋ ಕನ್ನಡ ಸಿನಿಮಾ ನೋಡಿ, ಸ್ಟಾರು ವಾರು ಯಾಕೆ, ನಾವು ಒಂದೇ ಇಲ್ಲಿ. ಇದು ನಮ್ಮ ಅಪ್ಪು ಬಾಸ್ ಹೇಳ್ತಾ ಇದ್ದಿದ್ದು, ಇದು ನಮ್ಮ ಅಪ್ಪು ಬಾಸ್ ಹೇಳ್ತಾ ಇರೋದು. ನಮ್ಮ ಅಪ್ಪು ಬಾಸ್ ಎಲ್ಲೂ ಹೋಗಲಿಲ್ಲ, ನಮ್ಮೆಲ್ಲ ಅಭಿಮಾನಿಗಳ ಹೃದಯದಲ್ಲಿದ್ದಾರೆ. ಇದು ನಾವು ಯಾವತ್ತಿಗೂ ನೆನ್ಪಿಡ್ಕೊಬೇಕು. ನಾನು ಈ ವಿಡಿಯೋ ಯಾರು ತಪ್ಪು ಯಾರು ಕರೆಕ್ಟು ಅಂತ ನಾನು ಮಾಡ್ತಾಯಿಲ್ಲ, ಓಕೆನಾ? ನಾನು ಯಾರನ್ನೂ ರೋಸ್ಟ್ ಕೂಡ ಮಾಡ್ತಾಯಿಲ್ಲ, ಯಾರನ್ನೂ ನಾನು ಟ್ರೋಲ್ ಕೂಡ ಮಾಡ್ತಾಯಿಲ್ಲ. ಜಸ್ಟ್ ಮಾತಾಡೋಕ್ಕೆ ಬಂದಿದ್ದೀನಿ, ಒಬ್ಬ ಅಪ್ಪು ಬಾಸ್ ಫ್ಯಾನಾಗಿ ಮಾತಾಡ್ತೀನಿ. ದಯವಿಟ್ಟು ಕೊನೆಯವ್ರಿಗೂ ನೋಡಿ. ಅಕಸ್ಮಾತ್ ನಿಮಗೆ ಟೈಮ್ ಇದ್ದರೆ ಪರವಾಗಿಲ್ಲ, ಟೈಮ್ ಇಲ್ಲ ಅಂದರೆ ಕಟ್ ಮಾಡ್ಕೊಂಡು ಹೋಗಿ, ಬೇಜಾರಿಲ್ಲ. ಬಟ್ ನಾನು ಈ ವಿಡಿಯೋಲ್ಲಿ ಹಾನೆಸ್ಟಾಗಿ ಅದೇನೇ ಇದ್ದರೂ ನಾನು ಹೇಳ್ತೀನಿ. ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಸುದೀಪ್ ಸರ್ ಫ್ಯಾನ್ಸ್ ಟ್ವಿಟರಲ್ಲಿ ಅದೇನೋ ಜಗಳ ಆಡ್ತಾ ಇದ್ದಾರೆ. ಓಕೆ, ವೆಲ್ ಆ್ಯಂಡ್ ಗುಡ್. ಬಟ್ ರೀಸನ್ ಏನು? ಅಪ್ಪು ಬಾಸ್ ಫ್ಯಾನ್ಸ್ ಗ್ರೂಪಲ್ಲಿ ಯಾರೋ ಇಬ್ಬರೋ ಫ್ಯಾನ್ಸು ಸುದೀಪ್ ಸರ್ ಬಗ್ಗೆ ಅದೇನೋ ಕೆಟ್ಟದಾಗಿ ಮಾತಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ ತೊಗೊಂಡು ಬೇರೆ ಫ್ಯಾಂಡಮಿಂದ ಯಾರೋ ಇಬ್ಬರು ಟ್ವೀಟ್ ಹಾಕಿರೋದಕ್ಕೆ ಎಲ್ಲರೂ ಟ್ರಿಗರ್ ಆಗಿಬಿಟ್ಟು ಇವಾಗ ಫ್ಯಾನ್ ವಾರ್ ಸ್ಟಾರ್ಟ್ ಆಗಿದೆ. ದ ರೀಸನ್ ಈಸ್ ಗುಡ್, ಇದು ಹೇಳ್ತೀನಿ, ದ ರೀಸನ್ ಈಸ್ ಗುಡ್ ಎನಫ್. ಬಟ್ ಅದು ಸ್ಕ್ರೀನ್ಶಾಟ್ ಕರೆಕ್ಟೋ ರಾಂಗೋ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಫ್ಯಾನ್ ಪೇಜಲ್ಲಿ, ಫ್ಯಾನ್ ಗ್ರೂಪಲ್ಲಿ ನಾನಿಲ್ಲ. ಬಟ್ ನಾನು ಇಷ್ಟಂತೂ ಹೇಳ್ತೀನಿ, ಒಬ್ಬ ಅಪ್ಪು ಬಾಸ್ ಫ್ಯಾನಾಗಿ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಸುದೀಪ್ ಸರ್ ಫ್ಯಾನ್ ಜೊತೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವಾಗ. ನೋಡಿ, ಗ್ರೂಪ್ಸಲ್ಲಿ ಓಕೆ, ನಾನು ಜಸ್ಟಿಫೈ ಮಾಡ್ಕೊತಾ ಇಲ್ಲ, ನಾನು ಯಾರಿಗೂ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಇವಾಗ ಆನೆಸ್ಟಾಗಿ ನಾನು ರಿಯಾಕ್ಷನ್ ಕೊಡ್ತೀನಿ. ಎಲ್ಲ ಸುದೀಪ್ ಸರ್ ಫ್ಯಾನ್ಸ್ಗೆ ನಾನು ಕೇಳ್ಕೊಳೋದೊಂದೇ, ಎಲ್ಲ ಗ್ರೂಪಲ್ಲಿ, ಎಲ್ಲ ಫ್ಯಾಂಡಮಲ್ಲಿ, ಎಲ್ಲ ಫ್ಯಾನ್ ಪೇಜಸಲ್ಲಿ, ಇಡೀ ಪ್ರಪಂಚದಲ್ಲಿ ಎಲ್ಲರೂ ಇಷ್ಟಪಡಬೇಕು ಅಂತಿಲ್ಲ. ಕರೆಕ್ಟಾ? ಅಕಸ್ಮಾತ್ ಒಂದು ದೊಡ್ಡ ಫ್ಯಾನ್ ಪೇಜಿಂದ, ಒಂದು ದೊಡ್ಡ ಫ್ಯಾನ್ ಗ್ರೂಪಿಂದ, ಇಲ್ಲ ಒಂದು ಚಾನಲಿಂದ, ಯೂಟ್ಯೂಬ್ ಚಾನಲ್ಸ್, ಅಪ್ಪು ಬಾಸ್ ಫ್ಯಾನ್ಸ್ ಯಾರ್ಯಾರು ಚಾನಲ್ ಇದ್ದಾವೆ, ಒಂದು ಚಾನಲಿಂದ ಈ ಥರ ಪೋಸ್ಟು, ಈ ಥರ ಒಂದು ಕಮೆಂಟ್ಸು ಸುದೀಪ್ ಸರ್ ಬಗ್ಗೆ ಬಂದಿದ್ರೆ ನೀವು ರಿಯಾಕ್ಟ್ ಆಗೋದ್ರಲ್ಲಿ ಇಟ್ ವುಡ್ ಹ್ಯಾವ್ ಮೇಡ್ ಸೆನ್ಸ್. ನಾನು ಇವಾಗ ಸೆನ್ಸ್ ಆಗ್ತಾಯಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅದು ನಿಮ್ಮ ಇಷ್ಟ. ನೋಡಿ, ನಾವು ಅಷ್ಟು ದೊಡ್ಡವರಲ್ಲ, ನೀವು ಕರೆಕ್ಟು ರಾಂಗ್ ಅಂತ ನಾವು ಹೇಳೋದು ದೊಡ್ಡವರಲ್ಲ. ಎಲ್ಲ ಗ್ರೂಪಲ್ಲಿ ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲ ಗ್ರೂಪಲ್ಲಿ ಎಲ್ಲರೂ ಕೆಟ್ಟವರು ಅಲ್ಲ. ಇವೆಲ್ಲ ನಾರ್ಮಲ್ಲು ಆಗ್ತಾ ಇರ್ತವೆ. ನಾರ್ಮಲ್ ವಿಷಯಗಳನ್ನ ಯಾರೋ ಇನ್ನೊಬ್ಬರು ಫ್ಯಾಂಡಮಿಂದ ಬೇರೆ ಏನೋ ಪೋಸ್ಟ್ಗಳು ಹಾಕ್ಕೊಂಡು ಅವ್ರು ಬೇಳೆ ಬೇಯಿಸ್ಕೊತಾ ಇದ್ದಾರೆ ಹೊತ್ತು ನಾವು ಜಗಳ ಆಡ್ಕೊಳೋದ್ರಿಂದ ನಮಗೇನು ಯೂಸ್ ಇಲ್ಲ. ಯಾಕಂದರೆ ನಾನು ಒಂದು ಹೇಳ್ತೀನಿ, ಸುದೀಪ್ ಸರ್ ಅಂತೂ ಅಪ್ಪು ಬಾಸ್ ಇರೋದಾಗಿಂದ ತುಂಬಾ ಪೋಸ್ಟ್ಗಳಾದ್ರೂ ಆಗಲಿ, ಟ್ವೀಟ್ಗಳಾದ್ರೂ ಆಗಲಿ, ಆಫ್ಲೈನ್ ಆನ್ಲೈನ್ ಎಲ್ಲ ಕಡೆ ಅವರು ಪಾರ್ಟಿಸಿಪೇಟ್ ಮಾಡಿಕೊಂಡು ತುಂಬ ಲವ್ ತೋರಿಸ್ತಾ ಇದ್ದಾರೆ. ಆ ಲವ್ ನೋಡಿಬಿಟ್ಟು ನಾನು ಇವಾಗ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಅಪ್ಪು ಬಾಸ್ ಆದಮೇಲೆ ನನಗಿಷ್ಟ ಆಗಿರೋದು ಸುದೀಪ್ ಸರ್. ಅಪ್ಪು ಬಾಸ್ ಆದಮೇಲೆ ನನಗೆ ಸುದೀಪ್ ಸರ್ ಅಂದರೆ ತುಂಬಾ ಇಷ್ಟ. ಯಾಕಂದರೆ ಅವರು ತುಂಬಾ ಅಪ್ಪು ಬಾಸ್ನ ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅದನ್ನು ನಾವು ನೋಡ್ಬೋದು. ಕರೆಕ್ಟಾ? ಆ ಥರ ಅವ್ರವ್ರು ಚೆನ್ನಾಗಿದ್ದಾಗ ನೋಡಿ, ಅಪ್ಪು ಬಾಸ್ ಎಲ್ಲಿ ಹೋಗಲಿಲ್ಲಪ್ಪ, ಅಪ್ಪು ಬಾಸ್ ಇನ್ನೂ ಎಲ್ಲ ಫ್ಯಾನ್ಸ್ ಹೃದಯದಲ್ಲಿದ್ದಾರೆ.
ಅಪ್ಪು ಬಾಸ್ ಆ್ಯಂಡ್ ಸುದೀಪ್ ಸರೇ ಚೆನ್ನಾಗಿದ್ದಾಗ ನಾವನ್ನ ಕಿತ್ತಾಡಿಕೊಂಡು ಐ ಡೋಂಟ್ ನೋ ಏನು ಸಿಗುತ್ತೋ ಗೊತ್ತಿಲ್ಲ. ನಾನು ಇಷ್ಟೇ ಹೇಳ್ತೀನಿ, ಏನು ಸಿಗುತ್ತೋ ಐ ರಿಯಲಿ ಡೋಂಟ್ ನೋ. ಇದು ತಪ್ಪು. ನಾನು ಯಾರು ಕರೆಕ್ಟು ಯಾರು ರಾಂಗ್ ನಾನು ಇದರಲ್ಲಿ ನಾನು ಜಸ್ಟಿಫೈ ಮಾಡ್ಕೊತಲ್ಲ. ನಾನು ಈ ವಿಡಿಯೋ ಪೂರ್ತಿ ಎಂಡ್ವರೆಗೂ ನಾನು ಮಾಡಲ್ಲ. ಯಾರು ಕರೆಕ್ಟು ಯಾರು ರಾಂಗ್ ನಾನು ಮಾಡಲ್ಲ. ಬಟ್ ನಾನು ಇಷ್ಟ ಅಂತ ಹೇಳ್ತಾ ಇದ್ದೀನಿ, ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಸುದೀಪ್ ಸರ್ ಫ್ಯಾನ್ಸ್ ಜಗಳ ಆಡೋದು ಸೆನ್ಸೇ ಇಲ್ಲ ಗುರು. ಒಂದೊಂದು ಗ್ರೂಪಲ್ಲಿ ಏನೇನು ಮಾತಾಡ್ಕೊತಾರೆ ಅನ್ನೋದು ಇಟ್ ಈಸ್ ಜಸ್ಟ್ ಲೆಫ್ಟ್ ಟು ದಟ್ ಫ್ಯಾನ್ ಗ್ರೂಪ್. ನಾನು ಇಷ್ಟ ಹೇಳ್ತೀನಿ, ಅದು ಗ್ರೂಪ್ ಒಳಗೆ ಎಲ್ಲರೂ ನಾವು ಕಂಟ್ರೋಲ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಇವಾಗ ಸಮಾಜದಲ್ಲಿ ನಾವು ಮನೇಲಿ ನಾವು ತಪ್ಪು ಮಾಡೋದು ಕರೆಕ್ಟ್ ಮಾಡೋದು ನಮಗೆ ಗೊತ್ತು. ಬಟ್ ಸಮಾಜಕ್ಕೆ ಗೊತ್ತಾ? ಸಮಾಜ ಏನು ಮಾತಾಡುತ್ತೋ ನಾವು ಏನಾದ್ರು ಅದನ್ನು ನಾವು ತಡೆಯೋಕ್ಕಾಗುತ್ತಾ? ಅದು ನಾವು ಸ್ಟಾಪ್ ಮಾಡೋಕ್ಕಾಗುತ್ತಾ? ವಿ ಕಾಂಟ್ ಸ್ಟಾಪ್ ಇಟ್. ಕರೆಕ್ಟ್ ಅಲ್ವಾ? ಗ್ರೂಪಲ್ಲಿ ಯಾರೋ ಏನೋ ಮಾತಾಡ್ಕೊಂಡ್ರು ಅಂತ ಹೇಳ್ಬಿಟ್ಟು ಇಡೀ ಫ್ಯಾಂಡಮ್ ಆಗಿಬಿಟ್ಟು ಇಬ್ಬರು ಜಗಳ ಆಡೋದು ಇದು ರಾಂಗ್. ಫಸ್ಟ್ ಆಫ್ ಆಲ್ ಸುದೀಪ್ ಸರ್ ಫ್ಯಾನ್ಸ್ಗೆ ನಾನು ಹೇಳೋದೇನೆಂದರೆ, ಇನ್ನೊಬ್ರು ಯಾರೋ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರ ತಕ್ಕಂತೆ ಆಡೋದು ದಿಸ್ ರಾಂಗ್. ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಒಂದು ಮ್ಯೂಚುವಲಿಸಮ್ ಅಂತ ಒಂದು ತುಂಬ ದಿನಗಳಿಂದ ಬಂದಿದೆ. ನಾನು ಯಾರಿಗೂ ಬಕೆಟ್ ಹಿಡಿತಾ ಇಲ್ಲ, ನಾನು ಯಾರಿಗೂ ಭಯ ಬೀಳಲ್ಲ. ಓಕೆನಾ? ನಾವು ಅಪ್ಪು ಬಾಸ್ ಫ್ಯಾನ್ಸು, ನಾವು ಯಾರಿಗೂ ಬಕೆಟ್ ಇಡಲ್ಲ, ನಾವು ಯಾರಿಗೂ ಭಯ ಬೀಳೋದು ಇಲ್ಲ. ನಾವು ಭಯ ಬಿದ್ದುಬಿಟ್ಟೆ ನಾನೇನು ವೀಡಿಯೋ ಮಾಡ್ತಾಯಿಲ್ಲ, ನಾನೇನು ನಿಮ್ಮ ಬಕೆಟ್ ಹಿಡಬೇಕಂತ ವೀಡಿಯೋ ಮಾಡ್ತಾಯಿಲ್ಲ. ಒಂದು ಆನೆಸ್ಟಾಗಿ ಮಾಡ್ತಾಯಿದ್ದೀನಿ. ಇದಾದಮೇಲೆ ನೀವೇನಾದರೂ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇದ್ರ ಬಗ್ಗೆ ಅಂತ ನಾನು ವೀಡಿಯೋ ಮಾಡಲ್ಲ. ಇದಾದಮೇಲೆ ದಿಸ್ ಅ ಲಾಸ್ಟ್ ಅಷ್ಟೇ. ಇದಾದಮೇಲೆ ನಾನು ವೀಡಿಯೋ ಮಾಡಲ್ಲ. ಕರೆಕ್ಟಾ? ಈ ವಿಡಿಯೋಲ್ಲಿ ನಾನು ಆನೆಸ್ಟಾಗಿ ಹೇಳ್ಬಿಡ್ತೀನಿ, ನಮಗೆ ಜೆನ್ಯೂನ್ ಅಪ್ಪು ಬಾಸ್ ಫ್ಯಾನ್ಸ್ಗೆ ಅಪ್ಪು ಬಾಸ್ ಏನೇನು ಹೇಳ್ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಡೆಯೋಕ್ಕೆ ಇಷ್ಟ. ಯಾಕಂದರೆ ಅಪ್ಪು ಬಾಸ್ ಇದ್ದಾಗ ಅದು ಬೇರೆ ಲೆಕ್ಕ. ಆವಾಗ ನಾವು ಮಾಡ್ತಾಯಿದ್ವಿ. ನಾನು ರೋಸ್ಟ್ ಮಾಡ್ತಾಯಿದ್ದೆ, ಟ್ರೋಲ್ ಮಾಡ್ತಾಯಿದ್ದೆ. ಇಲ್ಲ, ಟ್ರೋಲ್ ಮಾಡ್ತಾಯಿರಲಿಲ್ಲ, ರೋಸ್ಟ್ ಮಾಡ್ತಾಯಿದ್ದೆ. ಯಾರು ಅಪ್ಪು ಬಾಸ್ನ ಯಾರ್ಯಾರು ಟ್ರೋಲ್ ಮಾಡ್ತಾಯಿದ್ರು ಅದನ್ನೆಲ್ಲ ತೊಗೊಂಡು ನಾನು ರೋಸ್ಟ್ ಮಾಡ್ತಾಯಿದ್ದೆ. ಅದೊಂದು ಕಾಲ. ಆವಾಗ ನಮ್ಮ ಬಾಸ್ ಇದ್ದರು, ಏನು ನಾವು ತಪ್ಪು ಮಾಡಿದ್ರೂ ಕ್ಷಮಿಸ್ತಾರೆ, ಅಕಸ್ಮಾತ್ ನಾವು ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ. ಏನೋ ಅದೊಂದು ಫ್ಲೋ. ಬಟ್ ಇವಾಗ ಹಂಗಿಲ್ಲ. ಇವಾಗ ನಾವು ತಪ್ಪು ಮಾಡೋಕ್ಕೆ ದೇರ್ ಇಸ್ ನೋ ಚಾನ್ಸ್. ವಿ ಶುಡ್ ನಾಟ್ ಮೇಕ್ ಅ ಮಿಸ್ಟೇಕ್. ನಾವು ತಪ್ಪು ಮಾಡಲೇಬಾರ್ದು. ನಾನು ಯಾವುದಕ್ಕೂ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಈ ನಡುವೆ ನಾನು ರಿಯಾಕ್ಷನ್ ಮಾಡ್ತಾಯಿಲ್ಲ, ರಿಯಾಕ್ಟ್ ಆಗ್ತಾಯಿಲ್ಲ. ದಟ್ ಇಸ್ ದ ಮೇನ್ ರೀಸನ್. ಎಲ್ಲೋ ಒಂದು ಕಡೆ ಅನಿಸುತ್ತೆ ನಮ್ಮ ಬಾಸ್ ಇಲ್ಲ ಇವಾಗ, ನಮ್ಮ ಬಾಸ್ ಏನು ಹೇಳ್ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಡ್ಕೊಂಡು ಹೋಗಬೇಕು. ನಾವು ಒಳ್ಳೆಯವ್ರ ಥರ ಬದುಕೋಣ, ನಾವೆಲ್ಲ ಹೀರೋಸ್ನ ಸಪೋರ್ಟ್ ಮಾಡೋಣ, ಎಲ್ಲರ ಜೊತೆ ಚೆನ್ನಾಗಿರೋಣ, ಆದಷ್ಟು ನಾವು ಪ್ರಯತ್ನ ಮಾಡೋಣ. ಯಾವಾಗವರೆಗೂ ಪ್ರಯತ್ನ ಮಾಡ್ತೀವಿ ಗುರು ಅಂತ ಅಪ್ಪು ಬಾಸ್ ಕಲ್ಟ್ಸ್ ಕೇಳಿದ್ರೆ ಯಾವಾಗವರೆಗೂ ನಮ್ಮ ಪೇಷನ್ಸ್ ಖತಮ್ ಆಗುತ್ತೆ. ಯಾವಾಗವರೆಗೂ ನಾವು ತಪ್ಪು ಮಾಡಿಲ್ಲ ಆವಾಗವರೆಗೂ ನಾವು ಕಂಟಿನ್ಯೂ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾವು ಅಪ್ಪು ಬಾಸ್ ಹೇಳ್ಕೊಟ್ಟಿರೋ ದಾರಿಯಲ್ಲಿ ನಾವು ನಡೆಯೋದು ತಪ್ಪೇ ಇಲ್ಲ. ನಾನು ಯಾರಿಗೂ ನಾನು ತಪ್ಪು ಅಂತ ಹೇಳ್ತಾಯಿಲ್ಲ, ಯಾರಿಗೂ ನಾನು ಕರೆಕ್ಟ್ ಅಂತ ಹೇಳ್ತಾಯಿಲ್ಲ. ನಾನು ಹೇಳ್ತಿರೋದು ಈ ಸಿಚುವೇಶನ್ ಬಗ್ಗೆ. ಅಪ್ಪು ಬಾಸ್ ಫ್ಯಾನ್ಸ್ ಆ್ಯಂಡ್ ಸುದೀಪ್ ಸರ್ ಫ್ಯಾನ್ಸ್ ಮಧ್ಯೆ ಏನು ಫ್ಯಾನ್ ವಾರ್ ನಡೀತಾ ಇದೆ, ದಿಸ್ ಫ್ಯಾನ್ ವಾರ್ ವಾಸ್ ಕ್ರಿಯೇಟೆಡ್ ಬೈ ಸಮ್ವನ್ ಎಲ್ಸ್. ಕರೆಕ್ಟಾ? ಯಾರೋ ಕ್ರಿಯೇಟ್ ಮಾಡಿರೋದಕ್ಕೆ ನೀವು ಜಗಳ ಆಡೋದ್ರಲ್ಲಿ ಡಸಂಟ್ ಮೇಕ್ ಸೆನ್ಸ್. ಅರ್ಥ ಆಗ್ತಾಯಿಲ್ಲ. ನೋಡೋಣ, ಪರವಾಗಿಲ್ಲ. ನಮಗಂತೂ ಮೋಸ್ಟ್ ಆಫ್ ಅಪ್ಪು ಫ್ಯಾನ್ಸ್, ನಮಗಂತೂ ಸುದೀಪ್ ಸರ್ ಅಂದರೆ ತುಂಬಾ ಇಷ್ಟ. ಸೊ ಈ ಥರ ಯಾರೋ ಥರ್ಡ್ ಪಾರ್ಟಿ ಏನೋ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗಂತೂ ಸುದೀಪ್ ಸರ್ ಮೇಲಿರೋ ಗೌರವ ಮರ್ಯಾದೆ ಕಮ್ಮಿ ಆಗಲ್ಲ. ನೋಡೋಣ ಅದೇನಾಗುತ್ತೋ, ಅದು ಸೆಕೆಂಡ್ರಿ. ಇದನ್ನೆಲ್ಲ ಸೈಡ್ಗಿಟ್ರೆ ನಾಳೆ ಹೊಸಪೇಟೆಯಲ್ಲಿ ನಮ್ಮ ಯುವ ಅವ್ರದ್ದು ಫಂಕ್ಷನ್ ನಡೀತಾ ಇದೆ. ಅದ್ರ ಬಗ್ಗೆ ನಾಳೆ ತುಂಬಾ ವೀಡಿಯೋಸ್ ಬರುತ್ತೆ. ಆ್ಯಂಡ್ ಮೇನ್ಲಿ ಟುಮಾರೋ, ನಾಳೆ ಬೆಳಿಗ್ಗೆ ಒಂದು 10:30 ಇಲ್ಲ 11 ಗಂಟೆ ಈ ಟೈಮಲ್ಲಿ ನಮ್ಮ ಪೌರೋಸ್ ಕಡೆಯಿಂದ ಒಂದು ಎಡಿಟ್ ನಾವು ಅಪ್ಲೋಡ್ ಮಾಡ್ತೀವಿ. ಎಡಿಟ್ ಮಾಡಿರೋದು ಬಂದ್ಬಿಟ್ಟು ನಮ್ಮ ಪೌರೋಸ್ ಟೀಮ್ ಅಲ್ಲ, ಬೇರೆಯವರು. ಸೊ ಆ ಎಡಿಟ್ ಮಾಡಿರೋದು ಕ್ರೆಡಿಟ್ಸ್ ಎಲ್ಲ ಅದರಲ್ಲಿ ಕೊಟ್ಟಿರ್ತೀವಿ. ಸೊ ಯಾರ್ಯಾರು ಎಡಿಟ್ ಕಾಯ್ತಾ ಇದ್ದೀರಾ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಇಷ್ಟೇ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ವಿಜಯ್ ಜೆ, ಸೈನಿಂಗ್ ಆಫ್.